ನಮಸ್ತೆ, ನನ್ನ ಹೆಸರು ಮೈಸೂರು ರಾಜು ಅಂತ. ನಾನು ಮೈಸೂರು ಚಲನಚಿತ್ರ ನೃತ್ಯ ನಿರ್ದೇಶಕ ಹಾಗೂ ಚಲನಚಿತ್ರ ನಿರ್ದೇಶಕ. ಇದೇ ತಿಂಗಳು 22ನೇ ತಾರೀಕು ಕುಚುಕು ಅಂತ ಒಂದು ಸಿನಿಮಾ ರಿಲೀಸ್ ಆಗ್ತದೆ. ಆ ಚಿತ್ರದ ನಿರ್ದೇಶಕರು ನಾನೇ. ಈ ಚಿತ್ರದ ನಿರ್ಮಾಪಕರು ನಾಗರತ್ನಮ್ಮ ಅಂತ. ಈ ಚಿತ್ರ ಏನು ಅಂತ ಅಂದ್ರೆ, ಒಂದು ಬೆಸ್ಟ್ ಫ್ರೆಂಡ್ಸ್ ಇಬ್ರು ಒಬ್ಬರನ್ನೊಬ್ರು ಬಿಟ್ಕೊಡ್ತಾರಂತ ಫ್ರೆಂಡ್ಸ್. ಆ ಫ್ರೆಂಡ್ಸ್ ಇಬ್ರು ಮಧ್ಯದಲ್ಲಿ ಏನಾಗುತ್ತೆ ಅನ್ನೋದೇ ಒಂದು ಕತೆ. ಬೆಸ್ಟ್ ಫ್ರೆಂಡ್ಸ್ ಆಗಿರೋರು ಒಂದು ಸ್ವಲ್ಪ ಏನಾದ್ರು ಅವ್ರಿಬ್ರು ಮಧ್ಯದಲ್ಲಿ ಮನಸ್ತಾಪಿಸಿದಾಗ ಅವ್ರಿಬ್ರು ಫ್ರೆಂಡ್ಶಿಪ್ ಏನಾಗುತ್ತೆ ಅನ್ನೋದು ಪ್ರತಿಯೊಬ್ರು ಕಾಲೇಜಲ್ಲಿ ಓದ್ತಾರಂತ ಹುಡುಗರುಗಳು, ಚಿಕ್ಕದ್ರಿಂದ ಬೆಳ್ಕೊಂಬಂದಂತ ಹುಡುಗರುಗಳು ಆ ಸಿನಿಮಾ ನೋಡ್ತಾ ಹೌದು ನನ್ನ ಲೈಫಲ್ಲಿ ಈ ತರ ಆಗಿತ್ತು, ಇದು ನಿಜ ಇದು ಕತೆ ಅನ್ನೋ ತರನೇ ಒಳ್ಳೆ ಕತೆ ಇರೋಂಥ ಸಿನಿಮಾ. 22ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಕಡೆ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲಾ ಸಿನಿಮಾ ಪ್ರೇಕ್ಷಕರು ಬಂದು ಸಿನಿಮಾ ನೋಡಿ ಈ ಕಲಾವಿದರನ್ನ ಬೆಳೆಸ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಚಿತ್ರದ ಹಾಡು ಇದೆ. ಈ ಚಿತ್ರದಲ್ಲಿ 5 ಹಾಡುಗಳಿದಾವೆ. 5 ಹಾಡು ಒಂದಕ್ಕೊಂದು ತುಂಬಾ ಬ್ಯೂಟಿಫುಲ್ ಆಗಿದೆ ಸರ್, ಎಲ್ಲ ಸಾಂಗ್ಗಳಿಗೆ. ಮತ್ತೆ ಮೂವಿದು ಅಂದ್ರೆ ಈ ಮೂವಿನಲ್ಲಿ ಬಂದು ಮಕ್ಕಳನ್ನ ಜಾಸ್ತಿ, ಈ ಪೋಷಕರು ಮಕ್ಕಳನ್ನ ಜಾಸ್ತಿ ಒತ್ತಡ, ನೀನ್ ಹಿಂಗೆ ಮಾಡು, ನೀನ್ ಇದೇ ತರ ಓದು ಅಂತ ಜಾಸ್ತಿ ಒತ್ತಡ ಕೊಟ್ಟಾಗ ಅವ್ರ ಮೈಂಡ್ ಏನಾಗುತ್ತೆ ಮಕ್ಕಳು ಅನ್ನೋದೇ ಒಂದು ಕತೆ. ಆದ್ರೆ ಇದರಲ್ಲಿ ಒಂದು ಸಾಂಸಾರಿಕ ಚಿತ್ರ ಬಂದಂತ ಪೋಷಕರು ಕೂಡ ಮಕ್ಕಳನ್ನ ಯಾವ ತರ ಬೆಳೆಸ್ಬೇಕು ಏನು ಅನ್ನೋದು ಒಂದು ನಮ್ಮ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ಸ್ಟಾರ್ ಕಾಸ್ಟ್ ಈ ಸಿನಿಮಾದಲ್ಲಿ ಎಲ್ಲ ಶಂಕರ್ ಸೋತ್ ಮಾಡಿದ್ದಾರೆ, ಬಲರಾಜ್ ವಾಡಿ ಅವ್ರು ಮಾಡಿದ್ದಾರೆ, ಮತ್ತೆ ಇನ್ನು ಹನುಮಂತೇಗೌಡ, ಇನ್ನು ತುಂಬಾ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಎಲ್ಲ ದೊಡ್ಡ ಇದೇ ತಿಂಗಳು 22ನೇ ತಾರೀಕು ಲಕ್ಷ್ಮಿ ಪ್ರೊಡಕ್ಷನ್ಸ್ ಅವರ, ಚಾಮುಂಡೇಶ್ವರಿ ಪಿಕ್ಚರ್ಸ್ ಅವರ ಕುಚುಕು ಸಿನಿಮಾ ಒಂದು ಬಿಡುಗಡೆ ಆಗ್ತಾ ಇದೆ. ಇದಕ್ಕೆ ಒಬ್ಬರು ತಾಯಿ ಇದ್ದಾರೆ, ನಾಗರತ್ನಮ್ಮ ಅಂತ ಒಬ್ಬ ಪ್ರೊಡ್ಯೂಸರ್ ತಾಯಿ ಲೇಡಿ. ನಿಜವಾಗ್ಲೂ ಒಂದು ಖುಷಿ ಆಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಬಂದು ಒಂದು ಮಹಿಳೆ ನಿರ್ಮಾಣ ಮಾಡ್ತಿರುವಂಥ ಇದು ಒಂದು ಕನ್ನಡ ಚಿತ್ರ, ಅದ್ಭುತವಾದ ಚಿತ್ರ. ಇದಕ್ಕೆ ಕೊರಿಯೋಗ್ರಫಿ ಮೈಸೂರು ಡ್ಯಾನ್ಸ್ ಮಾಸ್ಟರ್ ರಾಜು ಅವರು. ಜೊತೆಗೆ ಇವರು ಸುಮಾರು ಚಿತ್ರಗಳಲ್ಲಿ ಕೊರಿಯೋಗ್ರಫಿ ಮಾಡಿದ್ದಾರೆ, ಮತ್ತೆ ನನ್ನ ಸಿನಿಮಾದಲ್ಲೂ ಕೊರಿಯೋಗ್ರಫಿ ಮಾಡಿದ್ದಾರೆ. ಅದರಿಂದ ಈ ಚಿತ್ರದ ನಿರ್ದೇಶನ ಸಹ ಇವರೇ ಮಾಡಿದ್ದಾರೆ. ಚಿತ್ರ ಇದು ನಾವೆಲ್ಲ ಒಂದು ಪ್ರೀಮಿಯರ್ ಶೋ ಸಹ ನೋಡಿದ್ದೀವಿ, ತುಂಬಾ ಅದ್ಭುತವಾಗಿ ಬಂದಿದೆ. ಒಂದು ಕನ್ನಡ ಸಿನಿಮಾ ಇಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಅನ್ನೋ ಒಂದು ಖುಷಿ ಪಡಬೇಕು. ಪಾಪ ಯಾವಾಗಲೂ ರಿಲೀಸ್ ಆಗಬೇಕಾಯಿತು, ಹಣದ ಅವಶ್ಯಕತೆ ಇರೋದ್ರಿಂದ ಸ್ವಲ್ಪ ಡಿಲೇ ಆಯ್ತು. ಯಾಕೆಂದ್ರೆ ಇವತ್ತು ಒಂದು ಸಿನಿಮಾ ತೆಗೆಯೋದು, ರಿಲೀಸ್ ಮಾಡೋದು ಅಂದರೆ ನಿಮಗೆಲ್ಲ ಗೊತ್ತಿರೋಂಥ ವಿಷಯ. ಅದರಿಂದ ಅದುವೇ ಸಾಲ ಮಾಡಿ ಒಂದು ಸಿನಿಮಾವನ್ನು ಮಾಡಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಎಲ್ಲ ಕನ್ನಡ ಅಭಿಮಾನಿಗಳು, ಎಲ್ಲ ಪ್ರೇಕ್ಷಕ ವೃಂದದವರು ಈ ಸಿನಿಮಾ 22ನೇ ತಾರೀಕು ಇಡೀ ಕರ್ನಾಟಕಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಈ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡುವ ಮುಖಾಂತರ ಒಂದು ಕನ್ನಡ ಚಿತ್ರವನ್ನು ಉಳಿಸಿ, ಕನ್ನಡ ಚಿತ್ರವನ್ನು ಬೆಳೆಸಿ ಅನ್ನೋದ್ರ ಮುಖಾಂತರ ಇವತ್ತು ನಾವು, ನನ್ನ ಆತ್ಮೀಯ ಸ್ನೇಹಿತರು ರಾಜು ಮಾಸ್ಟರ್ ಅವರು ನಿರ್ದೇಶನ ಮಾಡಿದ್ದಾರೆ. ಇದು ಒಳ್ಳೆ ಚಿತ್ರ ಮೂಡಿ ಬಂದಿದೆ, ಹಾಡುಗಳು ಚೆನ್ನಾಗಿದೆ. ಇದರಲ್ಲಿ ಮಜಾ ಟಾಕೀಸ್ನ ಜಗ್ಗಪ್ಪನೂ ಸಹ ಇದರಲ್ಲಿ ಮಾಡಿದ್ದಾರೆ. ಅದರಿಂದ ಎಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಮಾಡಿದ್ದಾರೆ. ದಯವಿಟ್ಟು ಈ ಸಿನಿಮಾವನ್ನು ಬಂದು ನೋಡಿ ಇದನ್ನ ಯಶಸ್ವಿಗೊಳಿಸಿ ಅಂತ ನಾನು ತಮ್ಮನೆ ಮನವಿಯನ್ನು ಮಾಡ್ಕೊಳ್ತಾ ಇತ್ತು. ಚಿತ್ರದಲ್ಲಿ ಒಂದು ಸ್ನೇಹಿತರು ಹೆಂಗಿರ್ಬೇಕು, ಸ್ನೇಹಿತರ ಸಂಬಂಧ ಹೆಂಗಿದೆ ಅನ್ನೋದನ್ನ ನಿಮಗೆ ಆಗಲೇ ವಿಷ್ಣುವರ್ಧನ್ ಮತ್ತೆ ಅಂಬರೀಷ್ ಒಂದು ಸಿನಿಮಾವನ್ನು ಮಾಡಿದ್ರು, ದಿಗ್ಗಜರು ಅಂತ. ಅದೇ ಶೈಲಿಲಿ ಮಕ್ಕಳು ಸ್ನೇಹಿತರು ಹೆಂಗಿರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಸಿನಿಮಾನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಹಾಡುಗಳು, ಡ್ಯಾನ್ಸ್ಗಳು, ಮತ್ತೆ ಇದರಲ್ಲಿ 5 ಜನ ಹೀರೋಗಳಿದ್ದಾರೆ. ಎಲ್ಲರೂ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಕ್ಕೆ ನೋಡಿ, ದಯವಿಟ್ಟು ಪ್ರೇಕ್ಷಕರು ಬಂದು ನೋಡಿದಾಗ ಒಂದು ಕನ್ನಡ ಚಿತ್ರವನ್ನು ಬೆಳೆಸ್ದಂಗಾಗುತ್ತೆ, ಮತ್ತೆ ಪ್ರೊಡ್ಯೂಸರ್ ಬೆಳೆದಂಗಾಗುತ್ತೆ. ಜೊತೆಗೆ ಒಬ್ಬರು ಮಾತೆಯವರು ಇದನ್ನ ಪ್ರೊಡ್ಯೂಸ್ ಮಾಡಿರೋದು ನಾಗರತ್ನಮ್ಮ ಅಂತ, ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಎಲ್ಲ ಚಿತ್ರವನ್ನ ನೋಡಿ ತಾಯಿಯಂದಿರ ಆಶೀರ್ವಾದ, ಏಕೆಂದ್ರೆ ಮೊನ್ನೆ ತಾನೇ ಮದರ್ ಡೇಸ್ ಆಗಿದೆ. ಅದರಿಂದ ತಾಯಿಯ ದಿನಾಚರಣೆ ಪ್ರಯುಕ್ತ ತಾಯಿ ನಿರ್ದೇಶನ ಮಾಡಿ ನಿರ್ಮಾಪಕರಾಗಿರೋದ್ರಿಂದ ಈ ಸಿನಿಮಾನ ನೋಡಿ ಇದನ್ನ ಯಶಸ್ವಿಗೊಳಿಸಬೇಕು ಅಂತ ಎಲ್ಲ ನನ್ನ ಕನ್ನಡ ಅಭಿಮಾನಿಗಳನ್ನ ಕೇಳ್ಕೊತಾ ಇದ್ದೀನಿ. ಕುಚಿಕು ಟೈಟ್ಲ್ ಚೆನ್ನಾಗಿ, ಯಾಕೆಂದ್ರೆ ದಿಗ್ಗಜರ ಮೂವಿದ ಒಂದು ಆಟದ ಒಂದು ಸಾಲ ತಗೊಂಡಿದ್ವಿ. ಸೊ ಇವಾಗ ಟೈಟ್ಲ್ ನೋಡಿ ಜನ ಬರ್ತೀವಿ ಅನಿಸ್ತೀವ. ಇಲ್ಲ ಸಿನಿಮಾನೇ ತುಂಬಾ ಚೆನ್ನಾಗಿ ಬಂದಿದೆ.
ಯಾಕೆಂದ್ರೆ ಅದೇ ಈ ಸ್ಟೋರಿಗೂ ಅಥವಾ ವ್ಯತ್ಯಾಸ ಇದೆ. ಅದೇ ಸ್ಟೇಟ್ ರಂಗಿರ್ಬೋದು, ತುಂಬಾ ಚೆನ್ನಾಗಿ ತೆಗೆದಿದೆ. ಕಾಲೇಜ್ ಸ್ಟೈಲ್ ಬರ್ತದೆ, ಎಲ್ಲಾನು ಬರ್ತದೆ, ಎಲ್ಲ ಮಿಕ್ಸಿಂಗ್ ಇದೆ, ಎಲ್ಲೂ ಬೋರ್ ಆಗಲ್ಲ ಸಿನಿಮಾ. ಒಂಥರ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಗುರುಪನ್ನ ಕೊಡ್ತಾ ಇರುವಂತ ಚಿತ್ರ. ಅದರಿಂದ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನನ್ನ ಹೆಸರು ಪಾರ್ಥಸಾರಥಿ MD ಅಂತ. ನಾನು ಚಲನಚಿತ್ರ ನಿರ್ಮಾಪಕರು ಮತ್ತು ಮಾಜಿ ನಗರ ಪಾಲಿಕೆ ಸದಸ್ಯನಾಗಿದ್ದೀನಿ.